ಎಲ್ರಿಗೂ ನಮಸ್ಕಾರ. ಟಾರ್ಗೆಟ್ ಕೋಚಿಂಗ್ ಸೆಂಟರ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಮೇಲೆ ಪ್ರಶ್ನೆಯನ್ನು ಕೇಳ್ತಾರೆ. ಸೊ ಯಾವ ರೀತಿಯಾಗಿ ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಅನ್ನೋದು ಸಹ ಈ ಒಂದು ವಿಡಿಯೋದಲ್ಲಿ ಹಾಕಲಾಗಿದೆ. ಬನ್ನಿ ಹಾಗಾದ್ರೆ ಮೊದಲನೇ ಪ್ರಶ್ನೆ ನೋಡ್ಕೊಳ್ಳೋಣ. ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡ ಮುಂಚೆ ಒಟ್ಟು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಅಲ್ಲಿ ಒಟ್ಟು 4 ಬರ್ತವೆ. ಒಂದು ಮೊದಲನೇದಾಗಿ ಆಸ್ಟ್ರೇಲಿಯನ್ ಓಪನ್, ಎರಡನೇದಾಗಿ ವಿಂಬಲ್ಡನ್ ಹಾಗೂ ಮೂರನೇದಾಗಿ ಫ್ರೆಂಚ್ ಓಪನ್ ಮತ್ತು US ಓಪನ್ ಎನ್ನುವಂತ 4 ಟೂರ್ನಿಗಳು ಕಂಡುಬರ್ತವೆ ಒಟ್ಟು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ನಲ್ಲಿ. ಇದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋದಾದ್ರೆ, ಈ ಆಸ್ಟ್ರೇಲಿಯನ್ ಓಪನ್ ಇದು ಪ್ರತಿ ವರ್ಷ ನಡೆಯುವಂತ ವರ್ಷದ ಕ್ಯಾಲೆಂಡರ್ ಅಲ್ಲಿ ಇರುವಂತ ಪ್ರಥಮ ಒಂದು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಆಗಿದೆ. ಇದು ನಡೆಯುವುದು ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ನಡೆಯುತ್ತದೆ. ಅದು ಆಸ್ಟ್ರೇಲಿಯನ್ ಓಪನ್. ಅದೇ ರೀತಿಯಾಗಿ ಫ್ರೆಂಚ್ ಓಪನ್ ಬರ್ತಿದೆ. ಈ ಫ್ರೆಂಚ್ ಓಪನ್ ನಡೆಯುವುದು ಇದು ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಡೆಯುತ್ತದೆ. ಇದು ವರ್ಷದ ಕ್ಯಾಲೆಂಡರ್ ಅಲ್ಲಿ ನಡೆಯುವಂತಹ 2ನೇ ಟೂರ್ನಿ ಆಗಿದೆ. ಇನ್ನು 3ನೇ ಟೂರ್ನಿಯಾಗಿ ವಿಂಬಲ್ಡನ್ ಟೂರ್ನಿ ಬರುತ್ತದೆ. ಈ ವಿಂಬಲ್ಡನ್ ಟೂರ್ನಿ ಇದು ಜುಲೈ ಹಾಗೂ ಆಗಸ್ಟ್ ತಿಂಗಳಲ್ಲಿ ನಡೆಯುವಂತಹ ಟೂರ್ನಿ ಆಗಿದೆ. ಇದು ವರ್ಷದ 3ನೇ ಕ್ಯಾಲೆಂಡರ್ ಪ್ರಕಾರ 3ನೇ ಟೂರ್ನಿ ಆಗಿದೆ. ಹಾಗೂ ಕೊನೆಯದಾಗಿ US ಓಪನ್ ಟೂರ್ನಿ ನಡೆಯುತ್ತದೆ. ವರ್ಷದ ಕೊನೆಯ ಟೂರ್ನಿ US ಓಪನ್ ಇದು ಸೆಪ್ಟೆಂಬರ್ ಹಾಗೂ ಅಕ್ಟೋಬರ್ ತಿಂಗಳಲ್ಲಿ ನಡೆಯುತ್ತದೆ. ಮೊದಲನೇ ಟೂರ್ ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾ ಟೂರ್ನಿ, ಕೊನೆಯದಾಗಿ US ಓಪನ್ ಟೂರ್ನಿ ಬರುತ್ತೆ. ಅದೇ ರೀತಿಯಾಗಿ ಈ ಆಸ್ಟ್ರೇಲಿಯನ್ ಟೂರ್ನಿ ಸ್ಟಾರ್ಟ್ ಆಗೋದು ಇದು 1905ರಲ್ಲಿ ಸ್ಟಾರ್ಟ್ ಆಗುತ್ತೆ. ಅದೇ ರೀತಿಯಾಗಿ ಫ್ರೆಂಚ್ ಓಪನ್ ಇದು 1891ರಲ್ಲಿ ಸ್ಟಾರ್ಟ್ ಆಗುತ್ತದೆ. ಇನ್ನು ವಿಂಬಲ್ಡನ್ ಇದು 1877ರಲ್ಲಿ ಸ್ಟಾರ್ಟ್ ಆಗುತ್ತದೆ. US ಓಪನ್ ಇದು ಪ್ರಥಮ ಬಾರಿಗೆ 1881ರಲ್ಲಿ ಸ್ಟಾರ್ಟ್ ಆಗುತ್ತದೆ. ಹಾಗಾದ್ರೆ ಅತ್ಯಂತ ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿ ಯಾವ್ದು ಕೇಳ್ತಾರೆ, ಅತ್ಯಂತ ಹಳೆಯದಾದಂತ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿ ಇದಕ್ಕೆ ಸರಿ ಅಂತಂದ್ರೆ ವಿಂಬಲ್ಡನ್ ಟೂರ್ನಿ ಇದು 1877ರಲ್ಲಿ ಸ್ಟಾರ್ಟ್ ಆಗಿದೆ. ಹೀಗಾಗಿ ಇದು ಅತ್ಯಂತ ಓಲ್ಡೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿ ಆಗಿದೆ. ಇನ್ನು ನ್ಯೂಯೆಸ್ಟ್ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿ ಯಾವ್ದಪ್ಪ ಅಂದ್ರೆ ಆಸ್ಟ್ರೇಲಿಯನ್ ಓಪನ್, ಇದು 1905ರಲ್ಲಿ ಪ್ರಾರಂಭವಾಗಿದೆ. ಇನ್ನು ಇವು ಟೆನ್ನಿಸ್ ಕ್ರೀಡಾಪಟುಗಳು ಆಡುವಂತಹ ಮೈದಾನ ಬಗ್ಗೆ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳ್ತಾರೆ. ಆಸ್ಟ್ರೇಲಿಯನ್ ಓಪನ್ ಟೂರ್ನಿ ಆಡುವಂತಹ ಮೈದಾನ ಯಾವಪ್ಪ ಅಂದ್ರೆ ಹಾರ್ಡ್ ಕೋರ್ಟ್. ಅದೇ ರೀತಿಯಾಗಿ ಫ್ರೆಂಚ್ ಓಪನ್ ಟೂರ್ನಿ ಆಡುವುದು ಕ್ಲೇ ಕೋರ್ಟ್ ಮತ್ತು ವಿಂಬಲ್ಡನ್ ಓಪನ್ ಟೂರ್ನಿ ಆಡುವುದು ಗ್ರಾಸ್ ಕೋರ್ಟ್ ಆಗಿದೆ. ಅದೇ ರೀತಿಯಾಗಿ US ಓಪನ್ ಇದು ಹಾರ್ಡ್ ಕೋರ್ಟ್. US ಹಾಗೂ ಆಸ್ಟ್ರೇಲಿಯನ್ ಓಪನ್ ಇವೆರಡು ಹಾರ್ಡ್ ಕೋರ್ಟ್ ಮೈದಾನದಲ್ಲಿ ಆಟವನ್ನು ಆಡುತ್ತಾರೆ. ನೆಕ್ಸ್ಟ್, ಈ ಹಿಂದೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ತರಹದ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದರೆ ಇನ್ನೂ ಸಹ ನೋಡಿಕೊಂಡು ಮುಂದೆ 2024ರಲ್ಲಿ ಟೆನ್ನಿಸ್ ಟೂರ್ನಿಯಲ್ಲಿ ವಿಜೇತರಾದವರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ 2019ರ ಇಸ್ವಿಯಲ್ಲಿ ಒಂದು ಪ್ರಶ್ನೆ ಕೇಳಿದರೆ, ಯಾವ ತರ ಪ್ರಶ್ನೆ ಕೇಳಿದ್ರಪ್ಪ ಅಂದ್ರೆ ಅತ್ಯಂತ ಹಳೆಯದಾದ ಗ್ರ್ಯಾಂಡ್ ಸ್ಲಾಮ್ ಯಾವುದು ಅಂತ ಪ್ರಶ್ನೆ ಕೇಳಿದ್ರು. ಈಗಾಗಲೇ ಹೇಳಿದ್ದೀನಿ ಉತ್ತರ ವಿಂಬಲ್ಡನ್. ಇದು 1887ರಲ್ಲಿ ಪ್ರಾರಂಭವಾಗುತ್ತದೆ. ಅದೇ ರೀತಿಯಾಗಿ ಯಂಗೆಸ್ಟ್ ಅಥವಾ ನ್ಯೂಯೆಸ್ಟ್ ಟೂರ್ನಿ ಯಾವ್ದಪ್ಪ ಅಂದ್ರೆ ಆಸ್ಟ್ರೇಲಿಯನ್ ಓಪನ್. ನೆಕ್ಸ್ಟ್, ಗೋಲ್ಡನ್ ಸ್ಲಾಮ್ ಎಂದರೆ ಏನನ್ನು ಪ್ರಶ್ನೆ ಕೇಳಿದ್ದಾರೆ. ಗೋಲ್ಡನ್ ಸ್ಲಾಮ್ ಅಂದ್ರೆ ಡ್ಯಾಶ್ ಆಟಗಾರರು ಗೆದ್ದಾಗ. ಗೋಲ್ಡನ್ ಸ್ಲಾಮ್ ಏನಪ್ಪಾ ಅಂದ್ರೆ ಎಲ್ಲಾ 4 ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಗಳಲ್ಲಿ ಪದಕ ವಿಜೇತರಾದಂತಹ ವ್ಯಕ್ತಿ ಅದೇ ವರ್ಷ ನಡೆಯುವಂತ ಒಲಿಂಪಿಕ್ಸ್ ನಲ್ಲಿ, ಈಗ ಇತ್ತೀಚೆಗೆ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಈಗ 4 ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಗಳು ನಡೆದಿವೆ. ಈಗ ಪ್ಯಾರಿಸ್ ಅಲ್ಲಿ ಒಲಿಂಪಿಕ್ಸ್ ಪಂದ್ಯಗಳು ಇತ್ತೀಚೆಗೆ ನಡೆದವು. ಈ 4 ಪಂದ್ಯಗಳಲ್ಲಿ ಪದಕವನ್ನು ಗೆದ್ದಂತ ವ್ಯಕ್ತಿ ಒಲಿಂಪಿಕ್ಸ್ ನಲ್ಲಿ ಸಹ ಪದಕವನ್ನು ಗೆದ್ದರೆ ಆದ್ರೆ ಅವರಿಗೆ ಗೋಲ್ಡನ್ ಸ್ಲಾಮ್ ವಿಜೇತ ಎಂಬ ಒಂದು ಪ್ರಶಸ್ತಿ ನೀಡಲಾಗುತ್ತದೆ. ಇದಕ್ಕೆ ಸರಿ ಅಂತ ಆಪ್ಷನ್ ಡಿ. ಎಲ್ಲಾ 4 ಗ್ರ್ಯಾಂಡ್ ಸ್ಲಾಮ್ಗಳ ಹಾಗೂ ಅದೇ ಒಲಿಂಪಿಕ್ಸ್ ನಲ್ಲಿ ಚಿನ್ನದ ಪದಕವನ್ನು ಪಡೆದುಕೊಂಡಂತ ಅದೇ ವರ್ಷದಲ್ಲಿ. ನೆಕ್ಸ್ಟ್, 2018ರ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಅಲ್ಲಿ ಪುರುಷರ ಸಿಂಗಲ್ ಪ್ರಶಸ್ತಿ ಗೆದ್ದವರು ಯಾರು ಎಂಬುದು 2018ರ APCಯಲ್ಲಿ ಪ್ರಶ್ನೆ ಕೇಳಿದರು. ಈಗ ಇತ್ತೀಚೆಗೆ 2024ರಲ್ಲಿ ಮುಂದೆ ಪರೀಕ್ಷೆಯಲ್ಲಿ ಪ್ರಶ್ನೆ ಯಾವ ತರ ಕೇಳಬೇಕು ಅಂದ್ರೆ 2024ರ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಮೆಂಟ್ ಅಲ್ಲಿ ಪುರುಷರ ಸಿಂಗಲ್ ಪ್ರಶಸ್ತಿ ಗೆದ್ದವರು ಯಾರು ಅಂತ ಸಹ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಬಹುದು. ಜಸ್ಟ್ ಮಾಡಲ್ ಆಗಿ ಈ ಒಂದು ಪ್ರಶ್ನೆ ಆಯ್ದುಕೊಳ್ಳಲಾಗಿದೆ. ನೆಕ್ಸ್ಟ್, ಭಾರತದ ಯಾವ ಟೆನ್ನಿಸ್ ಆಟಗಾರ ಡಟ್ರೋಸ್ಕಿ ಜೊತೆಯಲ್ಲಿ 2017ರ ಫ್ರೆಂಚ್ ಓಪನ್ ಮಿಕ್ಸ್ ಡಬಲ್ಸ್ ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇನ್ನು ಇತ್ತೀಚೆಗೆ ನಡೆದಂತ 2024ರ ಸಿವಿಲ್ ಪಿಸಿ ನಾನ್ ಎಚ್ಕೆದಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದರು. ಆಸ್ಟ್ರೇಲಿಯನ್ ಓಪನ್ಸ್ ನಲ್ಲಿ ರೋಹನ್ ಬೋಪಣ್ಣ ಅವರ ಜೊತೆ ಡಬಲ್ಸ್ ನಲ್ಲಿ ಪ್ರಶಸ್ತಿ ವಿಜೇತರಾದವರು ಯಾರನ್ನು ಪ್ರಶ್ನೆ ಕೇಳಿದರು. ಅದೇ ತರಹದ ಪ್ರಶ್ನೆಗಳು ಮುಂದೆ ಪರೀಕ್ಷೆಯಲ್ಲಿ ಕೇಳಬಹುದು. ಇದು 2017ರಲ್ಲಿ ಕೇಳಿದ್ದಾರೆ. ಇನ್ನು ಇತ್ತೀಚೆಗೆ ಕೇಳಿದ್ದು 2024. ಇದು ಜಸ್ಟ್ ಮಾಡಲ್ ಆಗಿ ಈ ತರ ಪ್ರಶ್ನೆ ಆಯ್ದುಕೊಳ್ಳಲಾಗಿದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ ಯಾವ ತರ ಇದೆಯಪ್ಪ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಗ್ರ್ಯಾಂಡ್ ಸ್ಲಾಮ್ ಅಲ್ಲ ಅಂತಿದೆ. ಬಟ್ ಟೋಟಲ್ 4 ಗ್ರ್ಯಾಂಡ್ ಸ್ಲಾಮ್ಗಳಿವೆ. ಇದರಲ್ಲಿ ಗ್ರ್ಯಾಂಡ್ ಸ್ಲಾಮ್ ಆಗಿಲ್ಲ. ಅದು ಯಾವ್ದಪ್ಪ ಅಂದ್ರೆ ಡೇವಿಸ್ ಕಪ್. ಇದು ಗ್ರ್ಯಾಂಡ್ ಸ್ಲಾಮ್ ಆಗಿಲ್ಲ. ಉಳಿದಿರೋದು ಇವೆಲ್ಲ ಗ್ರ್ಯಾಂಡ್ ಸ್ಲಾಮ್ ಆಗಿವೆ. ನೆಕ್ಸ್ಟ್, ಇನ್ನು ಆಸ್ಟ್ರೇಲಿಯನ್ ಓಪನ್ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಆಸ್ಟ್ರೇಲಿಯಾ ಓಪನ್ ಇದು ಜನವರಿ 14ರಿಂದ ಜನವರಿ 28ರವರೆಗೆ ನಡೆದಿದೆ. ಇದು ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಪಾರ್ಕ್ ನಲ್ಲಿ ನಡೆದಿದೆ. ಇಲ್ಲಿ ಆಸ್ಟ್ರೇಲಿಯಾದ ಮೆಲ್ಬೋರ್ನ್ ಪಾರ್ಕ್. ಇದರ ಆವೃತ್ತಿ 2024ರಲ್ಲಿ ಆಸ್ಟ್ರೇಲಿಯಾ ಓಪನ್ ಆವೃತ್ತಿ ಎಷ್ಟಪ್ಪ ಅಂದ್ರೆ 112ನೇ ಆವೃತ್ತಿ ಆಗಿದೆ.
ಇದು ವರ್ಷದ ಮೊದಲ ಪ್ರಮುಖ ಆವೃತ್ತಿ ಅಂದ್ರೆ ಕ್ಯಾಲೆಂಡರ್ ವರ್ಷದಲ್ಲಿ ನಡೆಯುವಂತ ಪ್ರಥಮ ಟೆನ್ನಿಸ್ ಟೂರ್ನಿ ಆಗಿದೆ ಯಾವುದು ಆಸ್ಟ್ರೇಲಿಯನ್ ಟೂರ್ನಿ. ಅದೇ ರೀತಿ ಈ ಪಂದ್ಯಾವಳಿಯ ಮುಖ್ಯ ಪ್ರಾಯೋಜಕರು ಯಾರಪ್ಪ ಅಂದ್ರೆ ಕಿಯಾ ಅಂತ ಬರ್ತಾರೆ. ಕಿಯಾ ಇತ್ತೀಚೆಗೆ ಟಾಟಾ IPL ಆಗಿತ್ತು. IPL ನ ಆಯೋಜಕರು ಟಾಟಾ. ಏನು ಆಸ್ಟ್ರೇಲಿಯನ್ ಓಪನ್ ನ ಮುಖ್ಯ ಪ್ರಾಯೋಜಕರು ಕಿಯಾ ಕಂಪನಿ. ನೆಕ್ಸ್ಟ್ ಆಸ್ಟ್ರೇಲಿಯನ್ ಓಪನ್ ವಿಜೇತರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಆಸ್ಟ್ರೇಲಿಯನ್ ಓಪನ್ ಪುರುಷರ ಸಿಂಗಲ್ಸ್ ನಲ್ಲಿ ವಿಜೇತರಾದವರು ಜಾನಿಕ್ ಸಿನ್ನರ್. ಇವರು ಇಟಲಿ ದೇಶದವರಾಗಿದ್ದಾರೆ. ಇಟಲಿ ದೇಶದ ಒಬ್ಬ ವ್ಯಕ್ತಿ ಮೊದಲ ಬಾರಿಗೆ ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ರನ್ನರ್ ಅಪ್ ಆದವರು ಡೇನಿಯಲ್ ಮೆಡ್ವಿಡೇವ್. ಇವರು ರಷ್ಯಾ ದೇಶದವರಾಗಿದ್ದಾರೆ. ನೆಕ್ಸ್ಟ್ ಮಹಿಳೆಯರ ಸಿಂಗಲ್ಸ್ ನಲ್ಲಿ ಆಸ್ಟ್ರೇಲಿಯನ್ ಓಪನ್ ಮಹಿಳೆಯರ ಸಿಂಗಲ್ಸ್ ನಲ್ಲಿ ವಿಜೇತರಾದವರು ಅರಿನಾ ಶಬಲೆಂಕೆ. ಇವರು ಬೆಲಾರಸ್ ದೇಶದವರಾಗಿದ್ದಾರೆ. ಅರಿನಾ ಶಬಲೆಂಕೆ ಇವರು 2ನೇ ಬಾರಿಗೆ ಪ್ರಮುಖ ಸಿಂಗಲ್ಸ್ ನಲ್ಲಿ ಅವಾರ್ಡ್ ಅನ್ನು ಪಡೆದುಕೊಂಡಿದ್ದಾರೆ. ಈ ಹಿಂದೆ 2023ರಲ್ಲಿ ಸಹ ಅರಿನಾ ಶಬಲೆಂಕೆ ಇವರು ಅವಾರ್ಡ್ ಅನ್ನು ಪಡೆದುಕೊಂಡಿದ್ದಾರೆ. ಇನ್ನು ಆಸ್ಟ್ರೇಲಿಯನ್ ಓಪನ್ ನ ಮಹಿಳೆಯರ ಸಿಂಗಲ್ಸ್ ನಲ್ಲಿ ರನ್ನರ್ ಅಪ್ ಆದವರು ಯಾರಪ್ಪ ಅಂದ್ರೆ ಜಂಗ್ ಕಿಯಾನ್ವೆನ್. ಇವರು ಚೀನಾ ದೇಶದವರಾಗಿದ್ದಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ತಿಳ್ಕೊಳ್ಳೋಣ. ಪುರುಷರ ಡಬಲ್ಸ್ ನಲ್ಲಿ ವಿಜೇತರಾದವರು ಯಾರು? ಪುರುಷರ ಡಬಲ್ಸ್ ಆಸ್ಟ್ರೇಲಿಯನ್ ಓಪನ್ ಪುರುಷರ ಡಬಲ್ಸ್ ನಲ್ಲಿ ವಿಜೇತರಾದವರು ರೋಹನ್ ಬೋಪಣ್ಣ ಹಾಗೂ ಮ್ಯಾಥ್ಯೂ ಎಬ್ಡೆನ್. ಈ ರೋಹನ್ ಬೋಪಣ್ಣ ಇವರು ನಮ್ಮ ಕರ್ನಾಟಕದ ಕೊಡಗು ಜಿಲ್ಲೆಯ ಮೂಲದವರಾಗಿದ್ದಾರೆ. ಹೀಗಾಗಿ ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳುವ ಸಂಭಾವ್ಯತೆ ಜಾಸ್ತಿ ಇದೆ ರೋಹನ್ ಬೋಪಣ್ಣ ಅವರ ಮೇಲೆ. ಹೀಗಾಗಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಿ ಅವರ ಬಗ್ಗೆ. ಅದೇ ರೀತಿಯಾಗಿ ಮಹಿಳೆಯರ ಡಬಲ್ಸ್ ನಲ್ಲಿ ವಿಜೇತರಾದವರು ಶೂವಿ ಹಾಗೂ ಎಲಿನ್ ಮಾರ್ಟೆನ್ಸ್. ಇವರು ಮಹಿಳೆಯರ ಡಬಲ್ಸ್ ನಲ್ಲಿ ವಿಜೇತರಾದವರು. ಅದೇ ರೀತಿಯಾಗಿ ಮಿಶ್ರಲ್ಲಿ ವಿಜೇತರಾದವರು ಶೂವಿ. ಇವರು ಚೈನೀಸ್ ದೇಶದವರು. ಅದೇ ರೀತಿಯಾಗಿ ಜಿನ್ ಜಿಲ್ಪೋ. ಇವರು ಪೋಲೆಂಡ್ ದೇಶದವರಾಗಿದ್ದಾರೆ. ಇನ್ನು ಫ್ರೆಂಚ್ ಓಪನ್ ಟೆನಿಸ್ 2024 ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳೋದಾದ್ರೆ ಫ್ರೆಂಚ್ ಓಪನ್ ಇದು 123ನೇ ಆವೃತ್ತಿ ಆಗಿದೆ. ಇದನ್ನು ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿರುವಂತಹ ಸ್ಟೇಡ್ ರೋಲ್ಯಾಂಡ್ ಗ್ಯಾರೋಸ್ ನಲ್ಲಿ 26 ಮೇನಿಂದ ಜೂನ್ 9ರವರೆಗೆ 2024ರಲ್ಲಿ ಆಯೋಜಿಸಲಾಗಿತ್ತು. ಇದು ಆಸ್ಟ್ರೇಲಿಯಾ ಓಪನ್ ನಂತರ ನಡೆದಂತ ಕ್ಯಾಲೆಂಡರ್ ವರ್ಷದ 2ನೇ ಟೂರ್ನಿ ಆಗಿದೆ. ಅಂದ್ರೆ ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಅದು ನಡೆಯುತ್ತೆ. ನೆಕ್ಸ್ಟ್ ನಡೆಯುವಂತ ವರ್ಷದ ಕ್ಯಾಲೆಂಡರ್ ಟೂರ್ನಿಯಲ್ಲಿ 2ನೇ ಟೂರ್ನಿ ಆಗಿದೆ. ಇತ್ತೀಚೆಗೆ ನಡೆದಂತ ಒಂದು FDI ಕ್ವಶನ್ ಅಲ್ಲಿ ಟೆನ್ನಿಸ್ ಟೂರ್ನಿಗಳನ್ನು ಕಾಲಾನುಕ್ರಮದಲ್ಲಿ ಬರೆಯುತ್ತಾರೆ. ವರ್ಷದಲ್ಲಿ ನಡೆಯುವಂತ ಟೆನ್ನಿಸ್ ಟೂರ್ನಿಗಳು. ಹೀಗಾಗಿ ಇದು ಟೆನ್ನಿಸ್ ಟೂರ್ನಿಯನ್ನು ಕಾಲಾನುಕ್ರಮದಲ್ಲಿ ನೆನಪಿಟ್ಟುಕೊಳ್ಳೋದು ಉತ್ತಮವಾಗಿದೆ. ನೆಕ್ಸ್ಟ್ ಫ್ರೆಂಚ್ ಓಪನ್ 2024ರಲ್ಲಿ ವಿಜೇತರಾದವರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಪುರುಷರ ಸಿಂಗಲ್ಸ್ ನಲ್ಲಿ ಕಾರ್ಲೋಸ್ ಅಲ್ಕರಾಜ್ ಅವರು ವಿಜೇತರಾಗಿದ್ದಾರೆ. ಯಾರು? ಕಾರ್ಲೋಸ್ ಅಲ್ಕರಾಜ್. ಇವರು ಸ್ಪೇನ್ ದೇಶದ ಆಟಗಾರರಾಗಿದ್ದಾರೆ. ಕಾರ್ಲೋಸ್ ಅಲ್ಕರಾಜ್. ನೆಕ್ಸ್ಟ್ ರನ್ನರ್ ಅಪ್ ಆದವರು ಪುರುಷರಲ್ಲಿ ಅಲೆಕ್ಸಾಂಡರ್ ಜವರೇವಾ. ಇವರು ಜರ್ಮನಿ ದೇಶದವರು. ಅದೇ ರೀತಿಯಾಗಿ ಮಹಿಳೆಯರ ಸಿಂಗಲ್ಸ್ ನಲ್ಲಿ ವಿಜೇತರಾದವರು ಈಗಾ ಸ್ವೇಟಿಕ್. ಇವರು ಪೋಲ್ಯಾಂಡ್ ದೇಶದವರಾಗಿದ್ದಾರೆ. ಯಾರು? ಈಗಾ ಸ್ವೇಟಿಕ್ ಪೋಲ್ಯಾಂಡ್ ದೇಶದವರಾಗಿದ್ದಾರೆ. ಅದೇ ರೀತಿಯಾಗಿ ಮಹಿಳೆಯರ ಸಿಂಗಲ್ಸ್ ನಲ್ಲಿ ರನ್ನರ್ ಅಪ್ ಆದವರು ಜಾಸ್ಮಿನಾ ಪಾವೋಲಿನಿ. ಇವರು ಇಟಲಿ ದೇಶದವರಾಗಿದ್ದಾರೆ. ಇನ್ನು ಫ್ರೆಂಚ್ ಓಪನ್ ನಲ್ಲಿ ಪುರುಷರ ಡಬಲ್ಸ್ ನಲ್ಲಿ ಅವಾರ್ಡ್ ಪಡೆದುಕೊಂಡವರು ಮೊದಲನೇದಾಗಿ ಮಾರ್ಸೆಲೋ ಅರವಾಲೋ. ಇವರು ಎಲ್ ಸಾಲ್ವಡಾರ್ ದೇಶದವರಾಗಿದ್ದಾರೆ. ಅದೇ ರೀತಿಯಾಗಿ ಮ್ಯಾಟ್ ಪಾವಿಕ್. ಇವರು ಕ್ರೊಯೇಷಿಯಾ ದೇಶದವರಾಗಿದ್ದಾರೆ. ನೆಕ್ಸ್ಟ್ ಮಹಿಳೆಯರ ಡಬಲ್ಸ್ ನಲ್ಲಿ ವಿಜೇತರಾದವರು ಯಾರಪ್ಪ ಅಂದ್ರೆ ಕೋಕೋ ಗೌಫ್. ಇವರು USA ದೇಶದವರಾಗಿದ್ದಾರೆ. ಹಾಗೂ ಕೆಟರಿನಾ ಸಿನಿಯಾಕೋ. ಇವರು ಜೆಕ್ ರಿಪಬ್ಲಿಕ್ ದವರಾಗಿದ್ದಾರೆ. ನೆಕ್ಸ್ಟ್ ಇನ್ನು ಮಿಶ್ರ ಡಬಲ್ಸ್ ನಲ್ಲಿ ವಿಜೇತರಾದವರು ಲಾರಾ ಸೆಗ್ಮೆಂಟ್. ಇವರು ಜರ್ಮನಿ ದೇಶದವರಾಗಿದ್ದಾರೆ. ಹಾಗೂ ಎಡ್ವರ್ಡ್ ರೋಜರ್ ವ್ಯಾಸಲೆನ್. ಇವರು ಫ್ರಾನ್ಸ್ ದೇಶದವರಾಗಿದ್ದಾರೆ. ನೆಕ್ಸ್ಟ್ ಇನ್ನು ವಿಂಬಲ್ಡನ್ ಟೂರ್ನಿ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ವಿಂಬಲ್ಡನ್ ಟೂರ್ನಿ ಇದು ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ನಡೆಯುವಂತ ಇಂಗ್ಲೆಂಡ್ ನ ಲಂಡನ್ ನಲ್ಲಿ ನಡೆದ 3ನೇ ಗ್ರ್ಯಾಂಡ್ ಸ್ಲಾಮ್ ಆಗಿದೆ. ವರ್ಷದ ಕ್ಯಾಲೆಂಡರ್ ನಲ್ಲಿ 3ನೇ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿ ಆಗಿದೆ. ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತೆಗೆದುಕೊಳ್ಳುವುದಾದ್ರೆ 2024ರಲ್ಲಿ ವಿಂಬಲ್ಡನ್ ಟೂರ್ನಿಯಲ್ಲಿ ಪುರುಷರಲ್ಲಿ ವಿಜೇತರಾದವರು ಕಾರ್ಲೋಸ್ ಅಲ್ಕರಾಜ್. ಇವರು ಸ್ಪೇನ್ ದೇಶದ ಆಟಗಾರರಾಗಿದ್ದಾರೆ. ಅದೇ ರೀತಿಯಾಗಿ ರನ್ನರ್ ಅಪ್ ಆದವರು ನೋವಾಕ್ ಜೋಕೋವಿಕ್. ಇವರು ಸರ್ಬಿಯಾ ದೇಶದ ಆಟಗಾರರಾಗಿದ್ದಾರೆ. ನೋವಾಕ್ ಜೋಕೋವಿಕ್ ಯಾವ ದೇಶದ ಆಟಗಾರರು? ಇವರು ಸರ್ಬಿಯಾ ದೇಶದ ಆಟಗಾರರು. ಇತ್ತೀಚೆಗೆ ನಡೆದಂತಹ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಈ ನೋವಾಕ್ ಜೋಕೋವಿಕ್ ಇವರು ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ರನ್ನರ್ ಅಪ್ ಆದವರು ಕಾರ್ಲೋಸ್ ಅಲ್ಕರಾಜ್ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ. ವಿಂಬಲ್ಡನ್ ಓಪನ್ಸ್ ನಲ್ಲಿ ವಿಜೇತರಾದವರು ಯಾರಪ್ಪ? ಕ್ಯಾರಿಸ್ ಅಲ್ಕರಾಜ್. ರನ್ನರ್ ಅಪ್ ಆದವರು ನೋವಾಕ್ ಜೋಕೋವಿಕ್. ಅದೇ ರೀತಿಯಾಗಿ ಪ್ಯಾರಿಸ್ ಒಲಿಂಪಿಕ್ಸ್ ಅಂತ ಬಂದ್ರೆ ವಿನ್ನರ್ ಆದವರು ನೋವಾಕ್ ಜೋಕೋವಿಕ್, ರನ್ನರ್ ಅಪ್ ಆದವರು ಕಾರ್ಲೋಸ್ ಅಲ್ಕರಾಜ್. ಇನ್ನು ವಿಂಬಲ್ಡನ್ ಟೂರ್ನಿಯಲ್ಲಿ ಮಹಿಳಾ ಸಿಂಗಲ್ಸ್ ನಲ್ಲಿ ಅವಾರ್ಡ್ ಪಡೆದುಕೊಂಡವರು ಯಾರಪ್ಪ ಅಂದ್ರೆ ವಿಜೇತರಾದವರು ಬಾರ್ಬೋರಾ ಕ್ರಿಜಿಸ್ಕೋವಾ. ಇವರು ಜೆಕ್ ರಿಪಬ್ಲಿಕ್ ದವರಾಗಿದ್ದಾರೆ. ಅದೇ ರೀತಿಯಾಗಿ ಜಾಸ್ಮಿನಾ ಪಾವೋಲಿನಾ. ಇವರು ಇಟಲಿ ದೇಶದವರಾಗಿದ್ದಾರೆ. ಇವರು ರನ್ನರ್ ಅಪ್ ಆಗಿದ್ದಾರೆ ಸಿಂಗಲ್ಸ್ ನಲ್ಲಿ. ನೆಕ್ಸ್ಟ್ ಮುಂದಿನ ಮಾಹಿತಿ ತೆಗೆದುಕೊಳ್ಳೋಣ. ಇನ್ನು ಪುರುಷರ ಡಬಲ್ಸ್ ನಲ್ಲಿ ಹೆನ್ರಿ ಪ್ಯಾಟನ್. ಇವರು ಬ್ರಿಟನ್ ದೇಶದವರಾಗಿದ್ದಾರೆ. ಅದೇ ರೀತಿಯಾಗಿ ಹ್ಯಾರಿ ಎಲಿಯೋರಾ. ಇವರು ಫಿನ್ಲ್ಯಾಂಡ್ ದೇಶದವರಾಗಿದ್ದಾರೆ. ನೆಕ್ಸ್ಟ್ ಇನ್ನು ಮಹಿಳೆಯರ ಡಬಲ್ಸ್ ನಲ್ಲಿ ಕೆಟರಿನಾ ಸಿನಿಯಾಕೋ. ಇವರು ಜೆಕ್ ರಿಪಬ್ಲಿಕ್ ದವರಾಗಿದ್ದಾರೆ. ಅದೇ ರೀತಿಯಾಗಿ ಟೇಲರ್ ಟೌನ್ಸೆಂಡ್. ಇವರು USA ದೇಶದವರಾಗಿದ್ದಾರೆ.
ನೆಕ್ಸ್ಟ್ ಇನ್ನು ಮಿಶ್ರ ಡಬಲ್ಸ್ ನಲ್ಲಿ ವಿಜೇತರಾದವರು ಯಾರಪ್ಪ ಅಂದ್ರೆ ಶಾಂಟಿಯಾಗೋ ಗೊನ್ವಾಲೆಸ್ ಹಾಗೂ ಗಿಯಾಲಿನಾ ಓಲ್ಮೋಸ್ ಇವರಿಬ್ಬರು ಸಹ ಮೆಕ್ಸಿಕೋ ದೇಶಕ್ಕೆ ಸಂಬಂಧಿಸಿದ್ದಾರೆ. ನೆಕ್ಸ್ಟ್ ಇನ್ನು US ಓಪನ್ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. US ಓಪನ್ ಟೂರ್ನಿ ಇದು ವರ್ಷದಲ್ಲಿ ನಡೆಯುವಂತಹ 4ನೇ ಟೂರ್ನಿ ಆಗಿದೆ. US ಓಪನ್ ಮೊದಲನೇದಾಗಿ ಆಸ್ಟ್ರೇಲಿಯಾ, ಎರಡನೇದಾಗಿ ಫ್ರೆಂಚ್, ಮೂರನೇದಾಗಿ ವಿಂಬಲ್ಡನ್ ಹಾಗೂ 4ನೇದಾಗಿ US ಓಪನ್ ಟೂರ್ನಿ. ಇದನ್ನು ಯುನೈಟೆಡ್ ಸ್ಟೇಟ್ಸ್ ನ ನ್ಯೂಯಾರ್ಕ್ ನಗರದಲ್ಲಿ ಆಯೋಜಿಸಲಾಗುತ್ತದೆ. ನೆಕ್ಸ್ಟ್ US ಓಪನ್ 2024 ವಿಜೇತರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. US ಓಪನ್ ಪುರುಷರ ಸಿಂಗಲ್ಸ್ ನಲ್ಲಿ ವಿಜೇತರಾದವರು ಯಾರಪ್ಪ ಅಂದ್ರೆ ಜಾನಿಕ್ ಸಿನ್ನರ್, ಇವರು ಇಟಲಿ ದೇಶದವರಾಗಿದ್ದಾರೆ. ಅದೇ ರೀತಿಯಾಗಿ ರನ್ನರ್ ಅಪ್ ಆದರು ಟೇಲರ್ ಫ್ರಿಟ್ಜ್, ಇವರು USA ದೇಶದವರಾಗಿದ್ದಾರೆ. ನೆಕ್ಸ್ಟ್ ಇನ್ನು ಮಹಿಳೆಯರ ವಿಭಾಗದಲ್ಲಿ ವಿಜೇತರಾದವರು ಯಾರಪ್ಪ ಅಂದ್ರೆ ಅರೇನಾ ಶಬಲಂಕಾ, ಇವರು ಬೆಲಾರಸ್ ದೇಶದವರಾಗಿದ್ದಾರೆ. ಯಾರು? ಅರೇನಾ ಶಬಲಂಕಾ. ಅದೇ ರೀತಿಯಾಗಿ ಮಹಿಳೆಯರ ವಿಭಾಗದಲ್ಲಿ ರನ್ನರ್ ಅಪ್ ಆದರು ಜೆಸ್ಸಿಕಾ ಪೆಗುಲಾ, ಇವರು USA ದೇಶದವರಾಗಿದ್ದಾರೆ. ಇನ್ನು USA ಓಪನ್ ನ ಪುರುಷ ಡಬಲ್ಸ್ ನಲ್ಲಿ ವಿಜೇತರಾದವರು ಮೊದಲನೇದಾಗಿ ಮ್ಯಾಕ್ಸ್ ಪರ್ಸೈಲ್ ಹಾಗೂ ಜೋರ್ಡಾನ್ ಥಾಮ್ಸನ್, ಈ ಇಬ್ಬರು ಸಹ ಆಸ್ಟ್ರೇಲಿಯಾ ದೇಶಕ್ಕೆ ಸಂಬಂಧಿಸಿದ್ದಾರೆ. ಮ್ಯಾಕ್ಸ್ ಪರ್ಸೆಲ್ ಹಾಗೂ ಜೋರ್ಡಾನ್ ಥಾಮ್ಸನ್. ಇನ್ನು US ಮಹಿಳೆಯರ ಡಬಲ್ಸ್ ನಲ್ಲಿ ವಿಜೇತರಾದವರು ಲುಡ್ಮಿಲಾ ಕಿಚನೋಕಾ, ಇವರು ಉಕ್ರೇನ್ ದೇಶಕ್ಕೆ ಸಂಬಂಧಿಸಿದ್ದಾರೆ. ಇತ್ತೀಚೆಗೆ ಉಕ್ರೇನ್ ಹಾಗೂ ರಷ್ಯಾ ದೇಶದ ಯುದ್ಧ ನಡೀತಿದೆ, ಬಹಳಷ್ಟು ಸುದ್ದಿಯಲ್ಲಿದೆ. ಇನ್ನು ಮಹಿಳೆಯರ ವಿಭಾಗದಲ್ಲಿ ಡಬಲ್ಸ್ ನಲ್ಲಿ ಲುಡ್ಮಿಲಾ ಕಿಚನೋಕಾ ಹಾಗೂ ಜೆಲೆನಾ ಓಸ್ಟಾಪೆಂಕೋ, ಇವರು ಲಾಟ್ವಿಯಾ ದೇಶದವರಾಗಿದ್ದಾರೆ. ನೆಕ್ಸ್ಟ್ ಮಿಶ್ರ ಡಬಲ್ಸ್ ನಲ್ಲಿ ಸಾರಾ ಯರಾನಿ ಮತ್ತು ಯಾಂಡ್ರಿಯಾ ಒಸ್ಸೋರಿ, ಈ ಇಬ್ಬರು ಸಹ ಇಟಲಿ ದೇಶಕ್ಕೆ ಸಂಬಂಧಿಸಿದ್ದಾರೆ. ಇನ್ನು ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಯಲ್ಲಿ ಅತಿ ಹೆಚ್ಚು ಅವಾರ್ಡ್ ಅನ್ನು ಪಡೆದುಕೊಂಡಂತಹ ಆಟಗಾರ ಪುರುಷರ ವಿಭಾಗದಲ್ಲಿ ನೋವಾಕ್ ಜೋಕೋವಿಕ್ ಇದ್ದಾರೆ. ಯಾರು? ನೋವಾಕ್ ಜೋಕೋವಿಕ್. ಇವರು ಒಟ್ಟು 24 ಅವಾರ್ಡ್ ಅನ್ನು ಪಡೆದುಕೊಂಡಿದ್ದಾರೆ, ನೋವಾಕ್ ಜೋಕೋವಿಕ್. ಅದೇ ರೀತಿಯಾಗಿ ಮಹಿಳೆಯರ ವಿಭಾಗದಲ್ಲಿ ಮಾರ್ಗರೆಟ್ ಕೋರ್ಟ್, ಇವರು ಆಸ್ಟ್ರೇಲಿಯಾ ದೇಶದವರಾಗಿದ್ದಾರೆ, ಆಸ್ಟ್ರೇಲಿಯಾದವರು. ಇವರು ಸಹ 24 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಫ್ರೆಂಚ್ ಓಪನ್ ಟೂರ್ನಿಯಲ್ಲಿ ಫ್ರೆಂಚ್ ಓಪನ್ ಟೂರ್ನಲ್ಲಿ ಅತಿ ಹೆಚ್ಚು ಪದಕವನ್ನು ಪಡೆದುಕೊಂಡಂತ ಒಟ್ಟು ಆಟಗಾರ ಯಾರಪ್ಪ ಅಂದ್ರೆ ಪುರುಷರ ವಿಭಾಗದಲ್ಲಿ ರಾಫೆಲ್ ನಡಾಲ, ಇವರು ಸರ್ಬಿಯಾ ದೇಶದವರಾಗಿದ್ದಾರೆ. ರಾಫೆಲ್ ನಡಾಲ ಇವರು ಒಟ್ಟು 14 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಇಲ್ಲಿ ಫ್ರೆಂಚ್ ಓಪನ್ ಅಲ್ಲಿ. ಅದೇ ರೀತಿಯಾಗಿ ಮಹಿಳೆಯರ ವಿಭಾಗದಲ್ಲಿ ಕ್ರಿಸ್ ಎವರ್ಟಾ, ಇವರು USA ದವರು, ಇವರು 7 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ವಿಂಬಲ್ಡನ್ ನಲ್ಲಿ ಪುರುಷರ ವಿಭಾಗದಲ್ಲಿ ಅತಿ ಹೆಚ್ಚು ಪದಕವನ್ನು ಪಡೆದುಕೊಂಡಂತಹ ಆಟಗಾರರು ರೋಜರ್ ಫೆಡರರ್, ಇವರು ಸ್ವಿಟ್ಜರ್ಲೆಂಡ್ ದವರಾಗಿದ್ದಾರೆ. ಇವರು ಒಟ್ಟು 8 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಹಿಳೆಯರ ವಿಭಾಗದಲ್ಲಿ ಮಾರ್ಟಿನಾ ನವರಾಟಿಲೋವಾ, ಇವರು ಜೆಕ್ ಅಮೆರಿಕನ್ ಪ್ರಜೆ ಆಗಿದ್ದಾರೆ. ಇವರು 9 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ US ಓಪನ್ ನಲ್ಲಿ 1968ರ ಮೊದಲು ಪುರುಷರ ವಿಭಾಗದಲ್ಲಿ ರಿಚರ್ಡ್ ಸೀಯರ್ಸ್, ಬಿಲನ್ ಲರ್ನ್ ಹಾಗೂ ಬಿಲ್ ಟಿಂಡನ್, ಇವರು 3 ಜನ ಪ್ರತ್ಯೇಕವಾಗಿ 7 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಮಹಿಳೆಯರ ವಿಭಾಗದಲ್ಲಿ ಮೌಲಾ ಮಲ್ಲೋರಿ, ಇವರು 8 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು 1968ಗಿಂತ ಮುಂಚೆ ಆಯ್ತು. 1968ರ ನಂತರ ಪುರುಷರ ವಿಭಾಗದಲ್ಲಿ ಜೆಮ್ಮಿ ಕಾರ್ನ್, ಪೀಟ್ ಸಾಂಪ್ರಸ್ ಹಾಗೂ ರೋಜರ್ ಫೆಡರರ್, ಇವರೆಲ್ಲರೂ ಸಹ 5 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು ಮಹಿಳೆಯರ ವಿಭಾಗದಲ್ಲಿ ಕ್ರಿಸ್ ಎವರ್ಟ್, ಸೆರೆನಾ ವಿಲಿಯಮ್ಸ್, ಇವರು 6 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ಒಟ್ಟಾಗಿ ಟೋಟಲ್. ನೆಕ್ಸ್ಟ್ ಇನ್ನು ಇತ್ತೀಚೆಗೆ ನಡೆದಂತ ಕೆಲವೊಂದಿಷ್ಟು ಪರೀಕ್ಷೆಗಳಲ್ಲಿ ಈ ಒಂದು ಟೂರ್ನಿ ಮೇಲೆ ಯಾವ ತರಹದ ಪ್ರಶ್ನೆಯನ್ನು ಕೇಳಬಹುದು ಎಂದು ಸಂಭವನೀಯ ಪ್ರಶ್ನೆಗಳನ್ನು ಆಯ್ದುಕೊಳ್ಳಲಾಗಿದೆ. ಇದರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಳೋಣ. ಮೊದಲನೇ ಪ್ರಶ್ನೆ, ಭಾರತದ ಬೆಂಗಳೂರಿನಲ್ಲಿ ನಡೆದಂತ ಮೊದಲ ಬಾರಿಗೆ ಕಾಫಿ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಬೆಂಗಳೂರಿನಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಕಾಫಿ ಸಮ್ಮೇಳನವನ್ನು ಆಯೋಜಿಸಲಾಗಿತ್ತು. ಇದು 5ನೇ ಕಾಫಿ ಸಮ್ಮೇಳನ ಆಗಿತ್ತು. ಈ ಒಂದು ಸಮ್ಮೇಳನದ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಯಾರನ್ನು ಆಯ್ಕೆ ಮಾಡಲಾಗಿತ್ತು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ರೋಹನ್ ಬೋಪಣ್ಣ ಅವರನ್ನು ಕಾಫಿ ಸಮ್ಮೇಳನದ ರಾಯಭಾರಿಯಾಗಿ ಆಯ್ಕೆ ಮಾಡಲಾಗಿತ್ತು. ನೆಕ್ಸ್ಟ್ ಪ್ರಶ್ನೆ, ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ನಲ್ಲಿ ಒಂದು ವರ್ಷದಲ್ಲಿ ಅಷ್ಟು ನಡೆಯುವಂತ ಪಂದ್ಯಾವಳಿಗಳು ಎಷ್ಟು ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 4. ಒಟ್ಟು ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ನಲ್ಲಿ ಒಂದು ವರ್ಷಕ್ಕೆ ಆಸ್ಟ್ರೇಲಿಯನ್, ಫ್ರೆಂಚ್, ವಿಂಬಲ್ಡನ್ ಹಾಗೂ US ಎನ್ನುವಂತ 4 ಗ್ರ್ಯಾಂಡ್ ಸ್ಲಾಮ್ ಗಳನ್ನು ನಡೆಸಲಾಗುತ್ತದೆ. ನೆಕ್ಸ್ಟ್, ಇದುವರೆಗೆ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಗಳನ್ನು ಗೆದ್ದಂತಹ ಆಟಗಾರ ಯಾರು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೋವಾಕ್ ಜೋಕೋವಿಕ್ ಇದುವರೆಗೆ ಗೆದ್ದಂತ ಒಟ್ಟು ಅತಿ ಹೆಚ್ಚು ಪ್ರಶಸ್ತಿಗಳನ್ನು ಪಡೆದುಕೊಂಡಂತ ಆಟಗಾರ ಆಗಿದ್ದಾರೆ. ಅದೇ ರೀತಿಯಾಗಿ 2ನೇ ಸ್ಥಾನದಲ್ಲಿ ರಾಫೆಲ್ ನಡಾಲ್ ಇದ್ದಾರೆ, ಇವರು 22 ಅವಾರ್ಡ್ಗಳನ್ನು ಪಡೆದುಕೊಂಡಿದ್ದಾರೆ. ಇನ್ನು 3ನೇದಾಗಿ ರೋಜರ್ ಫೆಡರರ್ ಇದ್ದಾರೆ, ಇವರು 20 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಮುಂದಿನ ಮಾಹಿತಿ, US ಓಪನ್ ಟೆನ್ನಿಸ್ ಟೂರ್ನಮೆಂಟ್ 2024ರಲ್ಲಿ ಸಿಂಗಲ್ಸ್ ನಲ್ಲಿ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಪುರುಷರ ಸಿಂಗಲ್ಸ್ ನಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಜೆನ್ನಿಕ್ ಸಿನ್ನರ್, ಇವರು ಇಟಲಿ ದೇಶದ ಆಟಗಾರರಾಗಿದ್ದಾರೆ. ನೆಕ್ಸ್ಟ್ ಮುಂದಿನ ಮಾಹಿತಿ, ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಯಾವುದು ಎನ್ನುವ ಪ್ರಶ್ನೆ ಇದೆ. ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್, ಇದಕ್ಕೆ ಸರಿಯಾದ ಉತ್ತರ ವಿಂಬಲ್ಡನ್, ಇದು ಅತ್ಯಂತ ಹಳೆಯ ಗ್ರ್ಯಾಂಡ್ ಸ್ಲಾಮ್ ಆಗಿದೆ. ಇನ್ನು ಹೊಸ ಗ್ರ್ಯಾಂಡ್ ಸ್ಲಾಮ್ ಯಾವ್ದಪ್ಪ ಅಂದ್ರೆ ಇದು ಅತ್ಯಂತ ಹಳೆಯ ಅಂದ್ರೆ 1887ರಲ್ಲಿ ಸ್ಟಾರ್ಟ್ ಆಗುತ್ತೆ.
ಇನ್ನು 1905ರಲ್ಲಿ ಆಸ್ಟ್ರೇಲಿಯಾ ಓಪನ್ ಸ್ಟಾರ್ಟ್ ಆಗುತ್ತದೆ. ನೆಕ್ಸ್ಟ್, ಗ್ರ್ಯಾಂಡ್ ಸ್ಲಾಮ್ ಗೆದ್ದಂತ ಏಕೈಕ ಭಾರತೀಯ ಮಹಿಳೆ ಯಾರನ್ನೋ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಸಾನಿಯಾ ಮಿರ್ಜಾ. ಗ್ರ್ಯಾಂಡ್ ಸ್ಲಾಮ್ ಗೆದ್ದಂತ ಮೊದಲ ಭಾರತೀಯ ಮಹಿಳೆ ಸಾನಿಯಾ ಮಿರ್ಜಾ. ನೆಕ್ಸ್ಟ್, ಗ್ರ್ಯಾಂಡ್ ಸ್ಲಾಮ್ ಗೆದ್ದಂತ ಮೊದಲ ಭಾರತೀಯ ಪುರುಷ ಯಾರು ಅನ್ನೋ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ನೋಡಿಕೊಳ್ಳೋದಾದ್ರೆ ಮೊದಲನೇದಾಗಿ ಲಿಯಾಂಡರ್ ಪೇಸ್, ಎರಡನೇದಾಗಿ ಮಹೇಶ್ ಭೂಪತಿ, ಮೂರನೇದಾಗಿ ರೋಹನ್ ಬೋಪಣ್ಣ ಹಾಗೂ ನಾಲ್ಕನೇದಾಗಿ ನನ್ ಆಫ್ ದೀಸ್ ಅಂದ್ರೆ ಮೇಲಿನ ಯಾವುದೂ ಅಲ್ಲ ಅನ್ನುವ ಆಪ್ಷನ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕರೆಕ್ಟ್, ಮಹೇಶ್ ಭೂಪತಿ. ಇವರು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಭಾರತದ ಮೊದಲ ವ್ಯಕ್ತಿಯಾಗಿದ್ದಾರೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಇಲ್ಲಿಯವರೆಗೆ ಎಷ್ಟು ಭಾರತೀಯರು ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ 4. ಇಲ್ಲಿಯವರೆಗೆ 4 ಜನ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಭಾರತೀಯರು. ಅದರಲ್ಲಿ ಯಾರಪ್ಪ 4 ಜನ. ಮೊದಲನೇದಾಗಿ ಲಿಯಾಂಡರ್ ಪೇಸ್, ಮಹೇಶ್ ಭೂಪತಿ, ಸಾನಿಯಾ ಮಿರ್ಜಾ ಹಾಗೂ ರೋಹನ್ ಬೋಪಣ್ಣ. ಈ 4 ಜನರು ಇಲ್ಲಿಯವರೆಗೆ ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, 2024ರ ಪದ್ಮ ಪ್ರಶಸ್ತಿಗಳಲ್ಲಿ ರೋಹನ್ ಬೋಪಣ್ಣ ಅವರಿಗೆ ಯಾವ ಪ್ರಶಸ್ತಿಯನ್ನು ನೀಡಲಾಗಿದೆ ಅಥವಾ ರೋಹನ್ ಬೋಪಣ್ಣ ಅವರು ಯಾವ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಪದ್ಮ ಪ್ರಶಸ್ತಿ ಇತ್ತೀಚೆಗೆ ರೋಹನ್ ಬೋಪಣ್ಣ ಅವರಿಗೆ ಪದ್ಮಶ್ರೀ ಅವಾರ್ಡ್ ನೀಡಲಾಗಿದೆ. ಪದ್ಮ ಪ್ರಶಸ್ತಿಗಳಲ್ಲಿ ಪದ್ಮಶ್ರೀ ಅವಾರ್ಡ್ ಅನ್ನು ಇತ್ತೀಚೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ರೋಹನ್ ಬೋಪಣ್ಣ ಅವರಿಗೆ ಪ್ರದಾನ ಮಾಡಿದರು. ಇತ್ತೀಚೆಗೆ ಪದ್ಮ ಪ್ರಶಸ್ತಿಗಳನ್ನು ಟೋಟಲ್ 132 ಜನರಿಗೆ ನೀಡಲಾಗಿದೆ. ಇಷ್ಟು 132 ಜನರಿಗೆ. ಅದರಲ್ಲಿ 110 ಜನರಿಗೆ ಪದ್ಮಶ್ರೀ, 17 ಜನರಿಗೆ ಪದ್ಮಭೂಷಣ ಹಾಗೂ 5 ಜನರಿಗೆ ಪದ್ಮ ವಿಭೂಷಣ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಟೋಟಲ್ 132 ಜನರಿಗೆ ನೀಡಲಾಗಿದೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದಂತ ಅತ್ಯಂತ ಹಿರಿಯ ಆಟಗಾರ ಯಾರು ಅನ್ನೋ ಪ್ರಶ್ನೆ ಇದೆ. ಗ್ರ್ಯಾಂಡ್ ಸ್ಲಾಮ್ ಪ್ರಶಸ್ತಿಯನ್ನು ಗೆದ್ದಂತ ಅತ್ಯಂತ ಹಿರಿಯ ಆಟಗಾರ ರೋಹನ್ ಬೋಪಣ್ಣ. ಇವರು 43ನೇ ವಯಸ್ಸಿನಲ್ಲಿ ಇತ್ತೀಚೆಗೆ ಆಸ್ಟ್ರೇಲಿಯನ್ ಓಪನ್ ನಲ್ಲಿ ಮಿಶ್ರ ಡಬಲ್ಸ್ ನಲ್ಲಿ ಮ್ಯಾಥ್ಯೂ ಎಬ್ಡನ್ ಅವರ ಜೊತೆಗೆ ಅವಾರ್ಡ್ ಅನ್ನು ಪಡೆದುಕೊಂಡಿದ್ದಾರೆ. ಹೀಗಾಗಿ ಅತ್ಯಂತ ಹಿರಿಯ ವಯಸ್ಸಿನಲ್ಲಿ ಟೆನ್ನಿಸ್ ಗ್ರ್ಯಾಂಡ್ ಸ್ಲಾಮ್ ಅನ್ನು ಗೆದ್ದಂತ ಆಟಗಾರ ಎಂಬ ಹೆಸರನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ವಿಂಬಲ್ಡನ್ ಓಪನ್ 2024ರಲ್ಲಿ ಪುರುಷರ ಸಿಂಗಲ್ಸ್ ನಲ್ಲಿ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕಾರ್ಲೋಸ್ ಅಲ್ಕರಾಜ್. ಅವರು ಸ್ಪೇನ್ ದೇಶದ ಆಟಗಾರರಾಗಿದ್ದಾರೆ. ನೆಕ್ಸ್ಟ್, ಫ್ರೆಂಚ್ ಓಪನ್ ಟೂರ್ನಮೆಂಟ್ ಅನ್ನು ಯಾವ ಕೋರ್ಟ್ ನಲ್ಲಿ ಆಡಲಾಗುತ್ತದೆ ಅಂದ್ರೆ ಅವರ ಆಡುವಂತ ಫ್ರೆಂಚ್ ಓಪನ್ ಟೂರ್ನಮೆಂಟ್ ಆಡುವಂತಹ ಮೈದಾನ ಯಾವುದು ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ಲೇ ಕೋರ್ಟ್. ಫ್ರೆಂಚ್ ಓಪನ್ ಆಡುವುದು ಕ್ಲೇ ಕೋರ್ಟ್. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಆಸ್ಟ್ರೇಲಿಯನ್ ಓಪನ್ 2024ರಲ್ಲಿ ಮಹಿಳಾ ವಿಭಾಗದಲ್ಲಿ ಸಿಂಗಲ್ಸ್ ನಲ್ಲಿ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಆಪ್ಷನ್ಸ್ ನೋಡಿಕೊಳ್ಳುವುದಾದರೆ ಇದಕ್ಕೆ ಸರಿಯಾದ ಉತ್ತರ ಅರಿನಾ ಶಬಲೆಂಕಾ. ಇವರು ಬೆಲಾರಸ್ ದೇಶದವರು. ಅರಿನಾ ಶಬಲೆಂಕಾ ಮಹಿಳೆಯರ ಆಸ್ಟ್ರೇಲಿಯನ್ ಓಪನ್ಸ್ ನಲ್ಲಿ ಮಹಿಳೆಯರ ಸಿಂಗಲ್ಸ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, ಫ್ರೆಂಚ್ ಓಪನ್ 2024ರಲ್ಲಿ ಮಹಿಳೆಯರ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಯಾರು ಪಡೆದುಕೊಂಡಿದ್ದಾರೆ ಎನ್ನುವ ಪ್ರಶ್ನೆ ಇದೆ. ಇದಕ್ಕೆ ಆಪ್ಷನ್ಸ್ ನೋಡಿಕೊಳ್ಳುವುದಾದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಈಗಾ ಸ್ವಿಯಾಟೆಕ್. ಇವರು ಪೋಲೆಂಡ್ ದೇಶದವರಾಗಿದ್ದಾರೆ. ಪೋಲೆಂಡ್ ದೇಶದ ಆಟಗಾರ್ತಿಯಾದಂತಹ ಈಗಾ ಸ್ವಿಯಾಟೆಕ್ ಇವರು ಫ್ರೆಂಚ್ ಓಪನ್ ನಲ್ಲಿ ಮಹಿಳೆಯರ ವಿಭಾಗದಲ್ಲಿ ಸಿಂಗಲ್ಸ್ ನಲ್ಲಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್, ಮುಂದಿನ ಪ್ರಶ್ನೆ, 4 ಟೆನ್ನಿಸ್ ಪಂದ್ಯಾವಳಿಗಳ ಕ್ರಮದಲ್ಲಿ ಕೊನೆಯದಾಗಿ ಯಾವುದು ನಡೆಯುತ್ತದೆ ಎನ್ನುವ ಪ್ರಶ್ನೆ ಇದೆ. 4 ಟೆನ್ನಿಸ್ ಪಂದ್ಯಾವಳಿಗಳಲ್ಲಿ ಕೊನೆಯದಾಗಿ ನಡೆಯುವಂತ ಪಂದ್ಯ ಯಾವುದು? ಇದಕ್ಕೆ ಸರಿಯಾದ ಉತ್ತರ US ಓಪನ್. ಸ್ಟಾರ್ಟಿಂಗ್ ನಡೆಯುವುದು ಆಸ್ಟ್ರೇಲಿಯಾ ಹಾಗೂ ಸೆಕೆಂಡ್ ನಡೆಯುವುದು ಫ್ರೆಂಚ್, ಮೂರನೇ ನಡೆಯುವುದು ವಿಂಬಲ್ಡನ್ ಹಾಗೂ ಕೊನೆಯದಾಗಿ US ಓಪನ್ ಟೂರ್ ನಡೆಯುತ್ತದೆ. ವರ್ಷದ ಕ್ಯಾಲೆಂಡರ್ ಅಲ್ಲಿ ಪ್ರಥಮ ಬಾರಿಗೆ ಆಸ್ಟ್ರೇಲಿಯಾ, ದ್ವಿತೀಯ ಬಾರಿಗೆ ಫ್ರೆಂಚ್, ತೃತೀಯ ವಿಂಬಲ್ಡನ್ ಹಾಗೂ ಫೋರ್ತ್ ಒನ್ USA. ಇದಿಷ್ಟು ವಿಡಿಯೋದಲ್ಲಿನ ಮಾಹಿತಿ. ಪ್ರತಿದಿನದ ಪ್ರಚಲಿತ ಘಟನೆಗಳು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಿಸಿದಂತ ಅತ್ಯುತ್ತಮವಾದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಅನ್ನು ಫಾಲೋ ಮಾಡಿ. ಹಾಗೆ ನಮ್ಮ ಯೂಟ್ಯೂಬ್ ನಲ್ಲಿ ಹಾಕುವಂತ ವಿಡಿಯೋಗಳನ್ನು ವೀಕ್ಷಿಸಿ. ಧನ್ಯವಾದಗಳು.